ಅದೇ ಮೂಡಲ್ಲಿ ಇದ್ದಾರೆ, ಹೌದಲ್ವಾ? ನಾವು ಅದೇ ಮೂಡಲ್ಲಿ ಇದ್ದೀವಿ. ಕೇಂದ್ರ ಸರ್ಕಾರದಲ್ಲಿ ಏನು ಮಾಡಿದ್ದಾರೆ ದೊಡ್ಡ ಸಾಧನೆ. ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಯಾಗಿ 10 ವರ್ಷಗಳ ಕಾಲ ಈ ಕುಣಿಯದಲ್ಲಿ ಕೂತ್ಕೊಂಡು ಬಾವಿ ಒಳಗಿನ ಕಪ್ಪೆ ಒಳಗೆ ಅನ್ನೋದು, ಜನರ ಕಷ್ಟ ಸುಖಗಳನ್ನು ಯಾವ ಎಂಪಿನೂ ಕೂಡ ಕೇಳದಿರೋಷ್ಟು ನಮ್ಮ ಕಚೇರಿಗಳಿದ್ದೆ. ಪ್ರತಿಯೊಬ್ಬನ ಸಮಸ್ಯೆಗಳು ಕೂಡ ಕೇಳಿದ್ದೇನೆ, ಸಹಾಯ ಮಾಡಿದ್ದೇನೆ. ಅವರಿಗೆ ಎಲ್ಲ ರೀತಿಯಾದಂಥ ಮಾಡಿದ ಒಂದು ಆತ್ಮತೃಪ್ತಿ ನನಗೆ ಇದಿರ್ತದೆ. ಅಷ್ಟು ಚೆನ್ನಾಗಿ ಮಾಡಿದ್ದೀನಿ. ಈಗಲೂ ಕೂಡ ಕ್ಷೇತ್ರಕ್ಕೆ ಹೋಗಿದ್ದೀನಿ, ಒಳ್ಳೊಳ್ಳೆ ಕಾರ್ಯಕ್ರಮಗಳಿಗೆ ಅಟೆಂಡ್ ಮಾಡಿಕೊಟ್ಟಿದ್ದೀನಿ, ಅವ್ರ ಸಮಸ್ಯೆಗಳು ಕೇಳಿದ್ದೀನಿ. ಬೇಕಾದಷ್ಟು ಅದು ಮಾಡಿ ಅವೆಲ್ಲ ಈಗ ಕೂತ್ಕೊಂಡು ಇಲ್ಲಿ ಮಾತಾಡೋಕ್ಕಾಯ್ತದ? ಹಾಂ, ನೋಡಪ್ಪ, ಅವ್ರ ಪ್ರಶ್ನೆಗಳು ಬೇಡ. ನೀವು ನನಗೆ ಕೇಳಿದ್ದೀರ, ಕಾಂಗ್ರೆಸ್ನವ್ರು ಬೇಡ, ಬೇಡ. ನಮ್ಮ ಎದುರಾಳಿಗಳು ಅವ್ರಿಗೂ ಹೋರಾಟ ಮಾಡ್ತೀವಿ. ಅವ್ರು ಏನಾದ್ರು ಮಾಡ್ಕೊಳ್ಳಿ, ಯಾರಿಗಾದ್ರು ಅವರು ಸಹಜ ಅದು ಇರತಕ್ಕಂಥ ತಾನೇ. ಸೋತೀವಿ ಅಂತಾರ. ಈಗ ಸಿದ್ದರಾಮಯ್ಯನವ್ರು ಕಿರ್ಚೋದು ನೋಡಿದ್ರೆ ಹೋದ್ ಸರ್ ಎಷ್ಟು ಕಿರ್ಚಾಟ ಮಾಡಿದ್ರಪ್ಪ, ಎಷ್ಟು ಗೆದ್ರು? ಏನೋ ಗ್ಯಾರಂಟಿ ಕಾರ್ಡಿಂದ ಆಯ್ತು, ನಡಿಲಿ. ಹೌದೌದು, ಹಿಡಿತದೆ ಅಂತ ಪಾಪ ಇದೆ. ಅದನ್ನ ಹೇಳೋ ಥರ ಹೇಳ್ಬೇಕು, ಅಷ್ಟು ಕಿರ್ಚ್ಕೊಂಡು ಹೇಳೋದ? ಹೇಳ್ಬೇಕು. ಯಾವುದೇ ಕಾರ್ಯಕ್ರಮಗಳನ್ನ ಯಾರೇ ಆಗಲಿ, ಮೋದಿನೂ ಹೇಳ್ತಾರೆ, ಇನ್ನೊಮ್ಮೆ ಹೇಳ್ತಾರೆ ಲೀಡರು. ಈ ಥರ ಹೇಳಿದೆ. ಆ ಸಿದ್ದರಾಮಯ್ಯನಿಗೂ ಜಮೀರ್ಗೂ ಏನು ವ್ಯತ್ಯಾಸನೇ ಇಲ್ಲ. ಜಮೀರ್ ಅವನಲ್ಲ ಚಾಮರಾಜಪೇಟೆ ಮೇಲೆ ಮಂತ್ರಿ ಆಗಿ, ಅವ್ರ ಮಾತಿಗೂ ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ ಆಗಿರ್ತಾರೆ. ಅವ್ರು ಹೇಳೋ ವಿಧಾನವೂ ಗೊತ್ತಿಲ್ಲ, ಯಾವ ರೀತಿ ಹೇಳ್ಬೇಕು, ಅವ್ರಿಗೂ ಯಾವ ರೀತಿ ಆಡಳಿತ ನಡೆಸ್ತಾರೆ ಹೇಳಬೇಕು. ಎಲ್ಲರೂ ಲೇಬರ್ ವಾರ್ಡ್ ಹತ್ರ ಕಿರ್ಚ್ಬಿಟ್ರಂಗೆ ಎರ್ಕೆನೆ ಆಗೋಯ್ತು. ಬಟ್ ಅವರು ಅದೇ ತರ ಮೂಡಲಿದ್ದಾರೆ. 130 ಸ್ಥಾನ ಬಂದಿದ್ದಾರೆ. ಅದೇ ತರನೇ ಲೋಕಸಭೆಯಲ್ಲೂ ಬರುತ್ತೆ ಅನ್ನೋ ಮೂಡಲಿದ್ದಾರೆ. ಅದೇ ಮೂಡಲ್ಲಿ ಇದ್ದಾರೆ, ಹೌದಲ್ವಾ? ನಾವು ಅದೇ ಮೂಡಲ್ಲಿ ಇದ್ದೀವಿ. ಕೇಂದ್ರ ಸರ್ಕಾರದಲ್ಲಿ ಏನು ಮಾಡಿದ್ದಾರೆ ದೊಡ್ಡ ಸಾಧನೆ. ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಯಾಗಿ 10 ವರ್ಷಗಳ ಕಾಲ ಈ ಕುಣಿಯದಲ್ಲಿ ಕೂತ್ಕೊಂಡು ಬಾವಿ ಒಳಗಿನ ಕಪ್ಪೆ ಒಳಗೆ ಅನ್ನೋದು, ಅವರು ಸಾಗರದಲ್ಲಿ ಈಜು ಬಂದಿರೋರು. ನರೇಂದ್ರ ಮೋದಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ದೇಶದ ಒಂದು ಆರ್ಥಿಕ ಪ್ರಗತಿ ಅದು ನೋಡಬೇಕು ನೀವು. ಇಲ್ಲೆಲ್ಲೋ ಗ್ಯಾರಂಟಿ ಕಾರ್ಡ್ ನಿಂತ್ಕೊಂಡು ಇರೋದನ್ನೆಲ್ಲ ಅಲ್ಲಿಗೆ ಸೇರಿಸಿ ಅಕ್ಕಿ ಕೊಟ್ಟು ಬಸ್ ಕತ್ಕಡಿ ಅಂತ ಹೇಳಿ, ಇದು ಒಂದು ಇವ್ರಿಗೆ ಅದೇ ದೊಡ್ಡ ಪ್ರೋಗ್ರಾಮು. ಅದು ನರೇಂದ್ರ ಮೋದಿ ಅವ್ರಿಗೆ ಓದಿಸೋಕ್ಕಾಗ್ತದೆ ಇಲ್ರಿ? ಅದೆಲ್ಲ ಅವ್ರ ಕಾರ್ಯಕ್ರಮಗಳು, ಅವ್ರು ಕೊಟ್ಟಿರ್ತಕ್ಕಂಥದ್ದು ಈ ದೇಶಕ್ಕೆ ಕೊಡುಗೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ದೇಶಕ್ಕೆ ತಂದಿರ್ತಕ್ಕಂಥ ಕೀರ್ತಿ, ಆರ್ಥಿಕ ಪ್ರಗತಿ, ಇವೆಲ್ಲ ಕೂಡ ಅರ್ಥ ಮಾಡ್ಕೋಬೇಕು. ಅವ್ರಿಗೆ ಸಿದ್ದರಾಮಯ್ಯನವ್ರು ಗೊತ್ತಿರ್ತಕ್ಕಂಥದ್ದು ಅಷ್ಟು ಆ ವಿಚಾರಗಳನ್ನ ಹೇಳ್ತಾರೆ. ಅವ್ರಿಗೆ ಇನ್ನೇನು ಗೊತ್ತು, ಅವರು ಹಾಗೆ ಹೇಳಿ ಕೇಳಲಿ. ಜನನೂ ಕೂಡ ನಾವು ಹೇಳ್ತೀವಿ, ಕೇಳಲಿ. ಅಂತಿಮವಾಗಿ ಪೀಪಲ್ಸ್ ಮ್ಯಾಂಡೇಟ್, ಜನಗಳ ಆದೇಶ ಮುಖ್ಯ ಅಲ್ವಾ? ನಮ್ಮ ತೆರಿಗೆ ಹಣ ಕೊಡ್ಲಿಲ್ಲ ಅಂತ ಹೇಳ್ಬಿಟ್ಟು ಡೆಲ್ಲಿ ತನಕ ಹೋಗಿ ಮಾಡಿದ್ದಾರೆ. ನಮ್ಮ ತೆರಿಗೆ ನಮ್ಮ ಹಕ್ಕು. ಸ್ಟ್ರೈಕ್ ಮಾಡಿದರೆ ಜಂತರ್ ಮಂತರ್ ಮೇಲೆ ಬಂದು ಪ್ರತಿಭಟನಾ ಸಭೆ ಎಲ್ಲ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಉತ್ತರ ಕೊಟ್ಟಿದ್ದಾರೆ. ಯಾವ ರೀತಿ ಒಂದು 2 ಸ್ಟಿಕ್ ಹಿಡ್ಕೊಂಡು ಈ GST ಹಣವನ್ನು ನಾವು ಕೊಡ್ತೇವೆ ಅಂತಕ್ಕಂಥದ್ದನ್ನು, ಯಾವ್ಯಾವ ರಾಜ್ಯಗಳಿಗೆ ಎಷ್ಟೆಷ್ಟು ಕೊಟ್ಟಿದ್ದೇವೆ, ಏನಾಗಿದೆ, ನಮ್ಮ ಪಾಲಿಗೆ ಏನು ಕೊಟ್ಟಿದ್ದೇವೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಕೆಲವು ಸರ್ ಸ್ವಲ್ಪ ಕಡೆಗೆ ನಾನು ಕೂಡ ಕಂದಾಯ ಸಚಿವನಾಗಿದ್ದನು, ಇವನು ಮುಖ್ಯಮಂತ್ರಿ ಆಗಿದ್ದಾಗಲೇ ಇವರು ಅಲ್ವಾ? ಆಗಲೂ ಈ ರೀತಿ ಬರ ಇತ್ತು. ಕೃಷ್ಣೇಗೌಡರೇಗೌಡ ಕೃಷಿ ಸಚಿವರಾಗಿದ್ದರು. ನಾವಿಬ್ಬರು ಹೋಗಿ NDRF ಇಂದ ಕನ್ವಿನ್ಸ್ ಮಾಡಿ ಕೃಷಿ ಸಚಿವರು ಸಾಕಷ್ಟು ಹಣ ತಂದಿದ್ದಾರೆ. ಬಿಡುಗಡೆ ವಾಟ್ಸಲ್ಲಿಲ್ವೇನು? ಅದಕ್ಕೂ ಒಂದು ವಿಧ ಇದೆ, ತರ್ತಕ್ಕಂಥದ್ದು ಮಾಡೋದು ಹೇಳಿದ್ದಾರೆ. ಕೊಡ್ತಾರೆ, ಕೇಂದ್ರ ಸರ್ಕಾರ ಸ್ಪಂದಿಸ್ತಾರೆ. ಯಾವತ್ತೂ ಇಲ್ಲ ಅಂತ ಹೇಳೋದಿಲ್ಲ ಇರ್ತಕ್ಕಂಥ ರೀತಿ. ಇವ್ರು ಸುಮ್ಮನೆ ಅಪಾದ್ಯ. ಆ ನಿರ್ಮಲಾ ಸೀತಾರಾಮನ್ ಬಗ್ಗೆ ಮಾತಾಡೋದು ಗೊತ್ತಿಲ್ಲ ಅವರು. ಒಬ್ಬ ಹಣಕಾಸಿನ ಸಚಿವರ ಬಗ್ಗೆ ಹೆಂಗೆ ಮಾತಾಡಬೇಕು, ಈ ದೇಶದ ರಾಷ್ಟ್ರಪತಿ ಬಗ್ಗೆ ಹೆಂಗೆ ಮಾತಾಡಬೇಕು ಅಂತ ಗೊತ್ತಿಲ್ಲ ಅವರಿಗೆ. ನಾನು ಏನು ಹೇಳೋದು, ಇಂಥ ಮುಖ್ಯಮಂತ್ರಿ ಬಗ್ಗೆ ಮಾತಾಡೋಕ್ಕಾಗ್ತದೆ? ನಾವು ವೈರಲ್ ಬೇಡ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.